ಮಾಡಿ ಸರ್, ಸ್ಟಾಪ್ ಮಾಡಿ. ಇವತ್ತಿನ ದಿನ ಸ್ಟಾಪ್. ನಗರ ಪಾಲಿಕೆಯಿಂದ ಇವತ್ತಿನ ದಿನ ನೀವು ಕರೆಕ್ಟಾಗಿ ಭಾನುವಾರ ದಿವಸ ಊಟ ಮಾಡಿಸ್ಬೇಕಾದ್ರೆ ನೀವು ಅಷ್ಟೇ ಮಾಡಿದ್ರೆ ನಾವು ಮಾಡಿಲ್ಲಪ್ಪ. ಇವತ್ತಿನ ದಿನ ನಗರ ಪಾಲಿಕೆಯಿಂದ ಕನ್ನಡವನ್ನು ಕಗ್ಗೊಲೆ ಮಾಡುವಂಥ ಕೆಲಸ ಆಗ್ತಾಯಿದೆ ದಾವಣಗೆರೆ ಜಿಲ್ಲೆಯಲ್ಲಿ. ಅದನ್ನು ಅವರೇನು ಅಧಿಕಾರಿಗಳು ಬೇಕು ಅಂತ ಮಾಡ್ತಾ ಇದ್ದಾರೋ ಏನು ಬೇಕಾಗಿ ಮಾಡ್ತಾ ಇದ್ದಾರೋ ಅದು ಅವ್ರ ಗಮನಕ್ಕಿದೆಯೋ ಇಲ್ವೋ ಏನು. ಅವರು ಇಷ್ಟು ದಾವಣಗೆರೆಯಲ್ಲಿ ಕೃಷಿ ಇಲಾಖೆ ಹತ್ರ ಸುತ್ತ ಕಾಂಪೌಂಡಿಗೆಲ್ಲ ಅಲ್ಲೆಲ್ಲ ಪೂರ್ತಿ ಭಾಳ ಕನ್ನಡಿಗರ ಇತಿಹಾಸ ತಜ್ಞರ ಇವನ್ನ ಭಾವಚಿತ್ರಗಳನ್ನು ಅಳವಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೆಲ್ಲ ಸಾಕಷ್ಟು ಬರವಣಿಗೆಗಳಾಗಿದ್ದಾವೆ. ಆ ಬರವಣಿಗೆಗಳಲ್ಲಿ ಸಾಕಷ್ಟು ತಪ್ಪುಗಳಿದವು. ಧ್ರುವತಾರೆ ಅನ್ನೋದು ದ್ರವತಾರೆ ಆಗಿದೆ, ಸಾಕಷ್ಟು ಧೂಳು ಅನ್ನೋದು ಧೋಳು ಆಗಿದೆ. ಈ ಥರ ಎಲ್ಲ ಕನ್ನಡವನ್ನು ಕಗ್ಗೊಲೆ ಮಾಡೋಂಥ ಯಾಕೆ ಆ ಕೆಲಸನ ಯಾಕೆ ಮಾಡ್ತಾ ಇದ್ದಾರೆ? ಏನು ಇವ್ರೇನು ಕಣ್ಣು ಮುಚ್ಕೊಂಡು ಕೂತಿದ್ದಾರೋ ಏನೋ ಸಂಬಂಧಪಟ್ಟ ಅಧಿಕಾರಿಗಳು. ಈ ಬಗ್ಗೆ ತಕ್ಷಣ ಅವ್ರೇನಾದರೂ ಇದನ್ನೆಲ್ಲ ಸರಿ ಮಾಡದೆ ಹೋದರೆ, ಈಗಾಗಲೇ ಮೊದಲು ಇದೇ ವಿಚಾರವಾಗಿ ಈಗಾಗಲೇ ಸುದ್ದಿ ಆದಾಗ ರೇಖಾ ನಾಗರಾಜ್ ಅವರು ಮೇಯರ್ ಆಗಿದ್ದಂಥ ಮಹಾಪೌರರಾಗಿದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಅದು ಸುದ್ದಿ ಆದಾಗ ಆ ತಪ್ಪು ಅದು ಅವ್ರ ಗಮನಕ್ಕೆ ಬಂದಾಗ ಕೂಡ ಆ ತಪ್ಪನ್ನು ಸರಿ ಮಾಡೋವಂಥ ಕೆಲಸ ಪೂರ್ಣವಾಗಿ ನಡೆದಿಲ್ಲ. ಅದನ್ನು ಎಲ್ಲಿ ಬೇಕೋ ಅವರಿಗೆ ಎದ್ದು ಕಾಣೋಂಥ ವಿಷಯಗಳಿದ್ದಾಗ ಅವನ್ನು ಮಾತ್ರ ಸರಿ ಮಾಡಿದ್ದಾರೆ. ಈ ರೀತಿ ತಪ್ಪಾಗಿದೆ ಅಂತ ಅವರು ಹೇಳಿದಾಗ ಕೂಡ ಅದನ್ನು ಪೂರ್ತಿ ಗಮನಿಸಿ ಅದನ್ನೆಲ್ಲ ಸರಿ ಮಾಡ್ಬೋದಾಗಿತ್ತು. ಈಗ ಕೂಡ ಇನ್ನೂ ಆಗಿಲ್ಲ. ಇವತ್ತಿನ ದಿನ ಅವನ್ನೆಲ್ಲ ನೋಡಿದರೆ ಈಗೆಲ್ಲ ಅವರು ಗಮನಿಸಲಿ. ಇವತ್ತು ಕೂಡ ಅದೇ ತಪ್ಪುಗಳು ಇನ್ನೂ ಎದ್ದು ಕಾಣ್ತಾ ಇದ್ದಾವೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ಬಗ್ಗೆ ಕ್ರಮ ತಗೊಂಡು ಅದನ್ನೇನು ಸರಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತು ನವೆಂಬರ್ ತಿಂಗಳಲ್ಲಿ ಮತ್ತು ನಾವು ಕನ್ನಡಿಗರು ಇದಕ್ಕೆ ಬೀದಿಗೆ ಇಳಿದು ಅವ್ರ ಮಾನವವನ್ನು ಹರಾಜು ಹಾಕಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸರಿ ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದಾರೆ. ಕನ್ನಡ ರಾಜ್ಯೋತ್ಸವ ಬಂತು, ಆಮೇಲೆ ಈ ವಿಚಾರವಾಗಿ ಕನ್ನಡವನ್ನು ಕಗ್ಗೊಲೆ ಮಾಡೋಂಥ ಕೆಲಸನ ಅವರು ಖಂಡಿತ ಇದನ್ನು ಅವರು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಮಾಡಬಾರ್ದು. ಯಾಕೆಂದರೆ ತಪ್ಪು ಮಾಡಿರೋಂಥವ್ರಿಗೆ ಅವರು ತಿದ್ದಿ ಹೇಳಬೇಕು ಈ ರೀತಿ ತಪ್ಪಾಗಿದೆ ಅಂತಂದೇಳಿ. ಈಗ ಅವ್ರು ಮಾಡಿದ್ದನ್ನ ಬೇರೆಯವರು ಪಾಲಿಸಬಾರ್ದು. ಆ ತಪ್ಪನ್ನು ಅವ್ರು ಸರಿ ಮಾಡುವಂಥ ಕೆಲಸ ಅವರಲ್ಲಿದೆ. ಅದನ್ನು ತಕ್ಷಣ ಅವರು ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಆಗಿರೋಂಥ ತಪ್ಪನ್ನು ಸರಿ ಮಾಡಲಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ. ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ರಾಜ್ಯಾಧ್ಯಕ್ಷ ಜಿ ಮಲ್ಲೇಶ್. ಸಾಕೇನಾ? ಬಾ ಸರ್.